ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾರಿಗೆಲ್ಲ ಮದ್ದೂರು ಇಷ್ಟ ನೋಡಿ, ಈ ರೀತಿ ಗರಿಗರಿಯಾದ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ನೋಡೋಣವಾ ಬನ್ನಿ. 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ರವೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವೀಗ ಮದ್ದೂರು ವಡೆ ಮಾಡಬೇಕು ಅಂತಂದರೆ ಅಕ್ಕಿ ಮತ್ತು ರವೆ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಮೈದಾ ಸ್ವಲ್ಪ ಕಡಿಮೆ ಆದರೂ ಓಕೆ. 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹಚ್ಚಿದ್ದೀನಿ. ಇದನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹುರಿದು ಒಟ್ಟು ತೆಗೆದಿರೋ ಕ್ರಷ್ ಮಾಡಿರೋ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಿಟ್ಟನ್ನು ಮಾತ್ರ ಒಂದು ಸೈಡಿಗೆ ತಗೊಂಡು ಇದರಲ್ಲಿ ಹಳ್ಳ ಥರ ಮಾಡ್ಕೋಬೇಕು. ಯಾಕಂದರೆ ನಾವು ಬಿಸಿ ಬಿಸಿ ಎಣ್ಣೆ ಹಾಕ್ತೀವಲ್ವ, ಅದು ಪುಡಿಗೆಲ್ಲ ಸ್ಪ್ರೆಡ್ ಆಗಬೇಕು. ಕಾಯಿಸಿರೋ ಚೆನ್ನಾಗಿ ಕುದೀತಾ ಇರೋ ಎಣ್ಣೆನ ಒಂದೂವರೆ ದೊಡ್ಡದು ಸ್ಪೂನು ಅಂತಂದರೆ ಸಾರು ಹಾಕೋ ಸೌಟು ಇರುತ್ತಲ್ವ, ಅದರಲ್ಲಿ ದೊಡ್ಡ ಸೌಟಲ್ಲಿ ಒಂದೂವರೆ ಸೌಟಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಹಾಕ್ಕೊಂಡ್ಮೇಲೆ ಎಳ್ಳು 1 ಸ್ಪೂನು ಅಥವಾ 1.5 ಸ್ಪೂನು ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ಮೇಲೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋವಾಗಲೂ ಸಹ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಕ್ಕೊಂಡ್ರೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಕಾಳು ಮಾತ್ರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಮದ್ದೂರು ವಡೆ. ಇದನ್ನು ಈ ರೀತಿ ಪುಡಿ ಪುಡಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹದ ಬರೋದಿಲ್ಲ. ನೋಡಿ, ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡಾಗ ಈ ರೀತಿ ಹದವಾಗಿ ಬರುತ್ತೆ. ನಾವು ಚಿಕ್ಕ ಚಿಕ್ಕ ಕಪ್ಪಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಒಂದು 2-3 ದಿನಕ್ಕಾಗೋಷ್ಟು ಗರಿಗರಿಯಾಗಿ ಹಾಗೆ ಆದರೂ ಮಾಡ್ಕೋಬೋದು, ಹೊಸದಾಗಿ ಮಾಡ್ಕೋಬೋದು ಅಂತ. ಇಲ್ಲಾಂದರೆ ಹೆಚ್ಚಿನ ಪ್ರಮಾಣದಲ್ಲೂ ಬೇಕಾದರೂ ಮಾಡ್ಕೋಬೋದು. ಒಂದಷ್ಟು ಉಂಡೆಗಳು ಮಾಡಿಟ್ಕೊಂಡು ಹೀಗೆ ನಾನು ಒಂದು ತೇವ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಒತ್ಕೊಳ್ತಾ ಇದ್ದೀವಿ. ಇದನ್ನು ಸ್ವಲ್ಪ ದಪ್ಪವಾಗಿ ಒತ್ಕೋಬೇಕು. ತುಂಬ ತೆಳು ಮಾಡಿದ್ರೆ ಇದು ನಿಪ್ಪಟ್ಟು ಥರ ಆಗಿಬಿಡುತ್ತೆ, ಹಾಗಾಗಿ ಚೆನ್ನಾಗಿರಲ್ಲ. ದಪ್ಪ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮದ್ದೂರು ವಡೆ. ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಬೇಡಿ. ನಿಮಗೆ ಎಷ್ಟು ಚಿಕ್ಕದಾಗಾದರೂ ಇಟ್ಕೊಳ್ಳಿ, ಇಲ್ಲ ದೊಡ್ಡದಾಗಾದರೂ ಇಟ್ಕೊಳ್ಳಿ. ಕುದೀತಾ ಇರೋ ಎಣ್ಣೆಯಲ್ಲಿ ಮದ್ದೂರು ವಡೆನ ಬಿಡಿ. ಇದನ್ನು ಎರಡೂ ಕಡೆ ಕೆಂಪಿಗೆ ಬೇಯಿಸ್ಕೋಬೇಕು. ನೋಡಿ, ಈಗ ಎಲ್ಲ ಇದು ನೊರೆ ಬರ್ತಾ ಇದೆ ಅಲ್ವಾ, ಅಂದರೆ ಇದು ನೊರೆ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಕೆಂಪಿಗೆ ಆಗ್ತಾ ಆಗುತ್ತೆ. ಇದು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ನೊರೆ ಜಾಸ್ತಿ ಬರುತ್ತೆ ಆಯಿಲಲ್ಲಿ, ಇಲ್ಲ ಅಂತಂದರೆ ಅಷ್ಟೇನು ಬರೋದಿಲ್ಲ. ನೋಡಿ, ಎರಡೂ ಕಡೆ ಕೆಂಪಗೆ ಬಂದರೆ ಮದ್ದೂರು ವಡೆ ರೆಡಿ ಆಗುತ್ತೆ. ನಾವು ಮಾಡ್ತಾಯಿರೋ ಈ ಮದ್ದೂರು ವಡೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರುಚಿಯಾದ ಮದ್ದೂರು ವಡೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ. ನಾವು ಮಾಡಿರೋ ಈ ಮದ್ದೂರು ವಡೆಗೆ ನಿಮ್ಗೆ ಹೇಗೆ ಅನ್ನಿಸ್ತು, ನೀವು ಇದನ್ನು ಮಾಡ್ಕೊಂಡು ತಿಂದು ಆಮೇಲೆ ಹೇಗೆ ಬಂತು ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ರುಚಿಯಾದ ಮದ್ದೂರು ವಡೆ ರೆಡಿ ಆಯಿತು. ರೆಡಿ ಟು ಈಟ್ ಮದ್ದೂರು ವಡ. ನೋಡಿ, ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಬಂದಿದೆ ಅಲ್ವಾ ಮದ್ದೂರು ವಡ. ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ತಿನ್ನಿ, ನಮಗೂ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ತುಂಬ ರುಚಿಯಾಗಿರುತ್ತೆ, ಮತ್ತು ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ಸೂಪರಾಗಿರೋ ಸ್ನ್ಯಾಕ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.